ಹಕ್ಕಿಗಾಗಿ ವಿಶ್ವಕರ್ಮರ ಸಿಡಿಲಬ್ಬರದ ಹೋರಾಟ 25ರಂದು ಪಂಜಿನ ಮೆರವಣಿಗೆ. ರಾಯಚೂರು ಜಿಲ್ಲೆಯಲ್ಲಿ ವಿಶ್ವಕರ್ಮ ಸಮಾಜದ ಹಕ್ಕಿಗಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ವೇದಿಕೆ ಸಿದ್ಧವಾಗಿದೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಹಾಗೂ ರಾಯಚೂರು ಜಿಲ್ಲಾ ವಿಶ್ವಕರ್ಮ ಸಮಾಜದ ಮುಂದಾಳತ್ವದಲ್ಲಿ ಮಾರ್ಚ್ 25ರಂದು ಶಾಂತಿಯುತ ಪಂಜಿನ ಮೆರವಣಿಗೆ ನಡೆಸಲು ಕರೆ ನೀಡಲಾಗಿದೆ. ಈ ಪ್ರತಿಭಟನೆಯ ಪ್ರಮುಖ ಬೇಡಿಕೆಗಳು ಗಮನಸೆಳೆಯುವಂತಿವೆ. ವಿಶ್ವಕರ್ಮ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವುದು, ತಿಂಥಿಣಿ ಶ್ರೀ ಮೌನೇಶ್ವರ ಪುಣ್ಯಕ್ಷೇತ್ರಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಹಾಗೂ ಸಮಾಜದ ಶಕ್ತಿಪೀಠವಾದ ಸಿರಸಂಗಿ ದೇವಸ್ಥಾನಕ್ಕೆ ವಿಶೇಷ ಅಭಿವೃದ್ಧಿ ಮಂಡಳಿ ಸ್ಥಾಪನೆ. ಈ ಹೋರಾಟ ಕೇವಲ ಬೇಡಿಕೆಗಳ ಪಟ್ಟಿಯಲ್ಲ, ಇದು ಒಂದು ಸಮಾಜದ ಗುರುತಿನ, ಗೌರವದ ಮತ್ತು ಭವಿಷ್ಯದ ಹೋರಾಟವಾಗಿದೆ. ವಿಶ್ವಕರ್ಮ ಕಾಂಪ್ಲೆಕ್ಸಿನಿಂದ ಆರಂಭವಾಗುವ ಈ ಮೆರವಣಿಗೆ ಶಾಂತಿಯುತವಾಗಿದ್ದರೂ ಶಕ್ತಿಶಾಲಿ ಸಂದೇಶವನ್ನು ಸರ್ಕಾರದ ಕಡೆ ಕಳುಹಿಸುವ ನಿರೀಕ್ಷೆಯಿದೆ. ಮಸ್ಕಿ ತಾಲೂಕಾ ಗೋಲ್ಡ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಬಳಗಾನೂರಿನ ಶಿವಪುತ್ರ ಕಲ್ಮನೆಯವರು ಪತ್ರಿಕಾ ಪ್ರಕಟಣೆ ಮೂಲಕ ಜಿಲ್ಲೆಯ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ತಂಡೋಪತಂಡವಾಗಿ ಆಗಮಿಸಲು ಕರೆ ನೀಡಿದ್ದಾರೆ. ಒಟ್ಟಾಗಿ ನಡೆದರೆ ಇತಿಹಾಸ ಬರೆಯಬಹುದು ಎಂಬ ಸಂದೇಶದೊಂದಿಗೆ ಈ ಹೋರಾಟಕ್ಕೆ ಸಾವಿರಾರು ಜನರು ಸೇರುವ ನಿರೀಕ್ಷೆ ಮೂಡಿದೆ. ವರದಿ ಸುರೇಶ್ ಬಳಗಾನೂರು. ದಿನಾಂಕ 25/3/2026 ಅಂದರೆ ಬುಧವಾರ ರಾಯಚೂರಿನಲ್ಲಿ ಶಾಂತಿಯುತವಾದ ಪಂಜಿನ ಮೆರವಣಿಗೆ. ವಿಶ್ವಕರ್ಮ ಸಮಾಜವನ್ನು ಎಷ್ಟಿಗೆ ಮೀಸಲಾತಿ ಸೇರಿಸುವ ಕುರಿತು ರಾಯಚೂರು ಜಿಲ್ಲಾ ವಿಶ್ವಕರ್ಮ ಸಮಾಜ ಮತ್ತು ರಾಯಚೂರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಇದೇ ದಿನಾಂಕ 25/3/2026 ಸಂಜೆ 6 ಗಂಟೆಗೆ ವಿಶ್ವಕರ್ಮ ಕಾಂಪ್ಲೆಕ್ಸ್ನಿಂದ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಹಿರಿಯರು ಮತ್ತು ಯುವಕರು ಹಾಗೂ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಹಾಗೂ ವಿಶ್ವಕರ್ಮ ಸಮಾಜದ ಪುಣ್ಯಕ್ಷೇತ್ರವಾದಂಥ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನವನ್ನು ಒಂದು ಪ್ರಾಧಿಕಾರ ರಚನೆ ಮಾಡಬೇಕು ಹಾಗೂ ಸಮಾಜದ ಶಕ್ತಿಪೀಠವಾಗಿರತಕ್ಕಂಥ ಸಿರಸಂಗಿಯನ್ನು ಕೂಡ ಒಂದು ಪ್ರಾಧಿಕಾರವನ್ನು ರಚನೆ ಮಾಡಬೇಕೆಂದು ಸಮಾಜದ ಪರವಾಗಿ ರಾಯಚೂರಿನಲ್ಲಿ ಒಂದು ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರಿನ ಎಲ್ಲ ಹಿರಿಯ ಮುಖಂಡರು, ಯುವಕರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ಮನವಿ ಕೊಳ್ತೀನಿ.